ಕಡೆ ವರುಣ್ನ ಅಸ್ಥಿ ಸಿಗದೆ ಕುಟುಂಬದ ದ್ವೇಷ, ಮತ್ತೊಂದೆಡೆ ತನ್ನ ಪುಟ್ಟ ಕುಟುಂಬವನ್ನು, ಮಗಳನ್ನು ರಕ್ಷಿಸಲೇಬೇಕು ಎಂದು ಪಣ ತೊಟ್ಟಿರುವ ಜಾರ್ಜ್ ಕುಟ್ಟಿ. ದೃಶ್ಯಂ 1ರಿಂದ ಶುರುವಾದ ಈ ಪಯಣ ದೃಶ್ಯಂ 3ರ ತನಕ ಬಂದು ನಿಂತಿದೆ. ಕೊಲೆಯಾದ ವರುಣ್ ಅಸ್ಥಿ ತಂದೆ ತಾಯಿಗೆ ಸಿಕ್ಕಿದೆ. ಪೊಲೀಸರು ರಿಟೈರ್ಡ್ ಐಜಿ ಗೀತಾ ಪ್ರಭಾಕರ್ ಯೋಚಿಸುವುದಕ್ಕಿಂತ 3 ಪಟ್ಟು ಮುಂದಕ್ಕೆ ಹೋಗಿ ಕಾರ್ಯಪ್ರವೃತ್ತನಾಗುತ್ತಿದ್ದ ಜಾರ್ಜ್ ಕುಟ್ಟಿಯ ರಹಸ್ಯ ಬಯಲಾಗುತ್ತದೆಯೇ? ಇದು ತಿಳಿಯಲು ನೀವು ಸಿನಿಮಾವನ್ನೇ ನೋಡಬೇಕು. ದೃಶ್ಯಂ 1 ಮತ್ತು ದೃಶ್ಯಂ 2ಕ್ಕೆ ಹೋಲಿಸಿದರೆ ದೃಶ್ಯಂ 3ರಲ್ಲಿ ಹೆಚ್ಚಿನ ಭಾಗವನ್ನು ಫ್ಯಾಮಿಲಿ ಸೆಂಟಿಮೆಂಟ್ಗೆ ಫೋಕಸ್ ಮಾಡಿದಂತಿದೆ. ಕುಟುಂಬವನ್ನು ರಕ್ಷಿಸಲೇಬೇಕೆಂದು ಪಣ ತೊಟ್ಟಿರುವ, ಮಗಳಿಗೊಂದು ಉತ್ತಮ ಜೀವನ ಕಟ್ಟಿಕೊಡಬೇಕೆಂದು ಪ್ರತಿ ಕ್ಷಣವೂ ಯೋಚಿಸುವ ಜಾರ್ಜ್ ಕುಟ್ಟಿ, ಅಪ್ಪಟ ಮಧ್ಯಮ ಕುಟುಂಬದ ಅಮ್ಮನಂತಿರುವ ರಾಣಿಯ ಹುಸಿಮುನಿಸು, ಆತಂಕ, ಮಗಳ ಭವಿಷ್ಯದ ಕನಸು, ವರಾನ್ವೇಷಣೆ, ಅದಕ್ಕೆ ಅಡ್ಡಿ, ಹೀಗೆ ಮೊದಲಾರ್ಧ ಸಾಗುತ್ತದೆ. ಹೀಗೆ ಸಾಗುವಾಗ ಕೆಲವೊಮ್ಮೆ ತೀರಾ ನಿಧಾನವಾದಂತೆ ಅನಿಸುವ ಕಥೆ ಇಂಟರ್ವಲ್ ಬ್ಲಾಕ್ನಲ್ಲಿ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಲ್ಲುತ್ತದೆ. ದ್ವಿತೀಯಾರ್ಧ ನಿರೂಪಣೆ ವೇಗವನ್ನು ಪಡೆಯುತ್ತದೆ. ನಿರ್ದೇಶಕ ಜಿತು ಜೋಸೆಫ್ ಈ ಚಿತ್ರದಲ್ಲಿ ಹೆಚ್ಚಾಗಿ ಭಾವನಾತ್ಮಕ ಕಥಾಹಂದರಕ್ಕೆ ಹೆಚ್ಚು ಗಮನ ಹರಿಸಿದಂತೆ ಕಾಣುತ್ತದೆ. ಜಾರ್ಜ್ ಕುಟ್ಟಿಯ ರಹಸ್ಯ ಭೇದಿಸಲು ಇಲ್ಲಿ ಬರುವವರು ಹಲವರು. ಜೊತೆಗೆ ಜಾರ್ಜ್ ಕುಟ್ಟಿಯನ್ನು ರಕ್ಷಿಸಲು ಸಹಾಯ ಮಾಡುವವರು ಇನ್ನೊಂದಷ್ಟು ಮಂದಿ. ಹೀಗೆ ರಹಸ್ಯದ ಪರದೆ ಬಿಚ್ಚಬೇಕು ಎಂದು ಶತಪ್ರಯತ್ನ ಮಾಡುವವರ ಚಾಣಾಕ್ಯ ಹೆಜ್ಜೆಯ ನಡುವೆ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳೊಂದಿಗೆ ಕಥೆಯು ಸಾಗುತ್ತದೆ. ಹೀಗೆ ಕುತೂಹಲವನ್ನು ಕಾಪಾಡುತ್ತಾ, ಕುಟುಂಬದ ಬಂಧವನ್ನ ಕಟ್ಟಿಕೊಡುತ್ತಾ ಸಾಗುವ ಚಿತ್ರದಲ್ಲಿ ತನ್ನ ನಟನೆಯ ಮೂಲಕವೇ ಸಂಪೂರ್ಣವಾಗಿ ಆವರಿಸಿಕೊಳ್ಳುವವರು ಮೋಹನ್ ಲಾಲ್. ಮಗಳ ಶ್ರೇಯೋಭಿವೃದ್ಧಿ ಬಯಸುವ ಮುಗ್ಧ ಅಪ್ಪನಾಗಿ, ತನ್ನ ನೋವನ್ನು ಒಳಗೊಳಗೆ ನುಂಗುತ್ತಾ ಪರಿಸ್ಥಿತಿ ಎದುರಿಸುವ ಚಾಣಾಕ್ಷನಾಗಿ, ಯಾರೋ ನನ್ನ ಹಿಂದೆ ಬಿದ್ದಿದ್ದಾರೆ ಎಂಬ ಭಯವನ್ನು ತೋಡಿಕೊಳ್ಳುತ್ತಲೇ ಮುಂದೆ ಎದುರಾಗುವ ಸನ್ನಿವೇಶಗಳನ್ನು ಊಹಿಸಿ ಹೆಜ್ಜೆ ಇಡುವ ಚತುರನಾಗಿ ಮೋಹನ್ ಲಾಲ್ ಇಷ್ಟ ಆಗ್ತಾರೆ. ಮಾಸ್ ಡೈಲಾಗ್, ಪಂಚ್ ಲೈನ್ಗಳು ಇಲ್ಲದೆ ಸಾಮಾನ್ಯ ತಂದೆಯೊಬ್ಬನ ತಾಕಲಾಟವನ್ನು ಮೋಹನ್ ಲಾಲ್ ತನ್ನ ಅಭಿನಯದ ಮೂಲಕವೇ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಮಾತ್ರ ಬರುವ ಮಗಳ ತಂಟೆಗೆ ಬಂದರೆ ಕೊಂದೇ ತೀರುತ್ತೇನೆ ಎಂಬ ಡೈಲಾಗ್ನ ತೀವ್ರತೆ, ಮುಖಭಾವಕ್ಕೆ ಥಿಯೇಟರ್ನಲ್ಲಿ ಚಪ್ಪಾಳೆ ಬೀಳದೇ ಇರದು. ಆದರೂ ದೃಶ್ಯಂ 3ರಲ್ಲಿ ಥ್ರಿಲ್ಲರ್ ಎಲಿಮೆಂಟ್ಗಳು ಕಡಿಮೆ ಇವೆ ಎಂದು ಅನಿಸಲೂಬಹುದು. ಯಾಕೆಂದರೆ ಒಂದು ಕಡೆ ಐಜಿ ಹೇಳುವಂತೆ, ದುರದೃಷ್ಟವಶಾತ್ ನಮ್ಮ ವ್ಯವಸ್ಥೆಯಲ್ಲಿ ಪರಿಹಾರಗಳಿಗಿಂತ ಹೆಚ್ಚಿನ ಲೋಪದೋಷಗಳಿವೆ ಎಂದು ಹೇಳಿದರೂ ಅದನ್ನು ಈ ಬಾರಿ ಜಾರ್ಜ್ ಕುಟ್ಟಿ ಬಳಸಿದಂತೆ ಕಾಣುತ್ತಿಲ್ಲ. ಚಿತ್ರದ ಕ್ಲೈಮ್ಯಾಕ್ಸ್ನ ಕೊನೆಯ ಅರ್ಧ ಗಂಟೆಯ ಅವಧಿಯಂತೂ ಸಖತ್ ಥ್ರಿಲ್ ನೀಡುತ್ತದೆ. ಬಾಕಿ ಉಳಿದಂತೆ ಬಹುತೇಕ ದೃಶ್ಯಂ 2ರಲ್ಲಿದ್ದ ಪಾತ್ರಗಳು ಇಲ್ಲೂ ಮುಂದುವರೆದಿವೆ. ಸಹದೇವನಾಗಿ ಕಲಾಭವನ್ ಶಾಜಾನ್ ಅಬ್ಬರಿಸುತ್ತಾರೆ. ಐಜಿ ಥಾಮಸ್ ಬಾಸ್ಟಿನ್, IPS ಆಗಿ ಮುರಳಿ ಗೋಪಿ, ಪ್ರಭಾಕರ್ ಆಗಿ ಸಿದ್ದಿಕಿ ಗಮನ ಸೆಳೆಯುತ್ತಾರೆ. ಆದರೂ ಆಶಾ ಶರತ್ ಪಾತ್ರ ಈ ಭಾಗದಲ್ಲಿ ಅಷ್ಟಾಗಿ ಇಲ್ಲ. ಛಾಯಾಗ್ರಹಣ, ಹಿನ್ನೆಲೆ ಸಂಗೀತ, ಹೀಗೆ ತಾಂತ್ರಿಕವಾಗಿ ಚಿತ್ರ ಗಟ್ಟಿಯಾಗಿದೆ.